ನಮಸ್ಕಾರ 30 ನಿಮಿಷ 30 ಸುದ್ದಿ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಚೇತನ್ ಹೂಗಾರ್. ನನ್ನ ಜೊತೆ ಇದ್ದಾರೆ ನನ್ನ ಕಲೀಗ್ ನಾನು ಚೈತ್ರ ರಾಜ್. ವೀಕ್ಷಕರು, ಇವತ್ತು ಬೆಳಗ್ಗಿಂದ ಆಗಿರುವಂತ ವಿದ್ಯಮಾನಗಳ ಪ್ರಮುಖ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಜಾಮೀನು ಅರ್ಜಿ ವಿಚಾರಣೆ ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ನಡೆಯಿತು. ಲೋಕಾಯುಕ್ತ ಪರ ಅಶೋಕ್ ಹಾರನಹಳ್ಳಿ 1.5 ಗಂಟೆ ಸುದೀರ್ಘ ವಾದವನ್ನ ಮಂಡಿಸಿದ್ರು. ಲೋಕಾಯುಕ್ತ ಆಕ್ಷೇಪಣೆಗೆ ಮಾಡಾಳ್ ಪರ ವಕೀಲ್ ಸುಮನ್ ಕೌಂಟರ್ ಕೊಟ್ಟರು. ಸದರಿ ಆರೋಪದ ವಿರುದ್ಧ ತನಿಖೆ ನಡೆಯುತ್ತಿದೆ. ಬೆಡ್ರೂಮ್ನಲ್ಲಿ ಸಿಕ್ಕ ಹಣ A1 ಮತ್ತು A2ಗೆ ಸಂಬಂಧಿಸಿಲ್ಲ. ಆ ಹಣ ಮಲ್ಲಿಕಾರ್ಜುನ್ ಅವರ ಕಂಪನಿಗೆ ಸೇರಿದ್ದು ಅಂತ ವಾದಿಸಿದ್ರು. ಇಬ್ಬರ ವಾದ ಆಲಿಸಿದಂತ ಕೋರ್ಟ್ ಆದೇಶವನ್ನ ಕಾಯ್ದಿರಿಸಿದೆ. ದೆಹಲಿಯಲ್ಲಿ ಎಐಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ಸ್ಕ್ರೀನಿಂಗ್ ಕಮಿಟಿ ಸಭೆ ಆರಂಭವಾಗಿದೆ. ಸಭೆಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ. ಇಂದೇ 150ಕ್ಕೂ ಹೆಚ್ಚು ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ಅಂತಿಮಗೊಳ್ಳುವ ಸಾಧ್ಯತೆ ಇದೆ. ನಂಜನಗೂಡು ಕ್ಷೇತ್ರಕ್ಕೆ ದರ್ಶನ್ ಧ್ರುವ ಅಭ್ಯರ್ಥಿಯಾಗುವ ನಿರೀಕ್ಷೆ ಇದೆ. ಟಿ ನರಸೀಪುರಕ್ಕೆ ಮಹದೇವಪ್ಪ ಪುತ್ರ ಸುನಿಲ್ ಬೋಸ್ಗೆ ಟಿಕೆಟ್ ಕೊಡ್ತಾರೆ ಎನ್ನಲಾಗ್ತಿದೆ. ಇನ್ನು ದೆಹಲಿಯಲ್ಲಿ ಮಾತನಾಡಿರೋ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಲಿ ಶಾಸಕರಿಗೆ ಈ ಬಾರಿಯೂ ಟಿಕೆಟ್ ನೀಡುವ ಮುನ್ಸೂಚನೆ ಕೊಟ್ಟಿದ್ದಾರೆ. ಈ ಸತಿ ಕೆಲವರಿಗೆ ಟಿಕೆಟ್ ಕೊಡಕ್ಕಾಗದೆ ಹೋದ್ರು ಕೂಡ ಕೌನ್ಸಿಲ್ಗೆ ತೆಗೆದುಕೊಂಡು ಕೌನ್ಸಿಲಲ್ಲೂ ಸ್ವಲ್ಪ ಹೆಚ್ಚಿಗೆ ಮುಂದಕ್ಕೆ ಸ್ಥಾನಮಾನವನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಜೊತೆಗೆ ಬೇಕಾದಷ್ಟು ಅವಕಾಶಗಳು ಸಿಗ್ತದೆ. ಸರ್ಕಾರ ಬರ್ತದೆ. ಯಾರು ಪಕ್ಷದ ಅಭ್ಯರ್ಥಿಗಳಿಗೆ ಕಷ್ಟಪಟ್ಟು ದುಡಿದು ಗೆಲ್ಲಿಸ್ತಾರೆ, ಯಾರು ಟಿಕೆಟ್ ಕೊಡಕ್ಕಾಗಲ್ಲ ಅವ್ರಿಗೂ ಕೂಡ ನಾವು ಬಿಡೋ ಪ್ರಶ್ನೆನೇ ಇಲ್ಲ. ಎಲ್ಲರೂ ಸೇರೋದ್ರಿಂದನೇ ನಮ್ಮ ಪಾರ್ಟಿಗೆ ಇಷ್ಟು ದೊಡ್ಡ ಶಕ್ತಿ ತುಂಬಿದ್ದಾರೆ. ನಮ್ಮ ಕಾರ್ಯಕರ್ತರು ನಾಯಕ ಯಾರಿಗೆ ನಾನು ಎಲಿಜಿಬಲ್ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ದೇವರ ಹಿಪ್ಪರಿಗೆ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಭುಗಿಲೆದಿದೆ. ಟಿಕೆಟ್ಗಾಗಿ 9 ಮಂದಿ ಅರ್ಜಿ ಸಲ್ಲಿಸಿದ್ದು, ಇವರ ಪೈಕಿ SR ಪಾಟೀಲ್ಗೆ ಟಿಕೆಟ್ ನೀಡಲು ಕೆಪಿಸಿಸಿ ಮುಂದಾಗಿದೆ ಎಂಬ ವಿಚಾರ ಕೇಳಿ ಬಂದಿದೆ. ಹೀಗಾಗಿ 9 ಮಂದಿ ಟಿಕೆಟ್ ಆಕಾಂಕ್ಷಿಗಳು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ಕಾಂಗ್ರೆಸ್ ಹಿರಿಯ ನಾಯಕ HK ಪಾಟೀಲ್ ಮಾತನಾಡಿದ್ದು, ಹಾಲಿ ಶಾಸಕರಿಗೆ ಕೋಕ್ ಕೊಡ್ತಾರೆ ಅನ್ನೋದು ಭ್ರಮೆಯ ಮಾತು. ನಿಷ್ಠೆಯಿಂದ ಗಟ್ಟಿಯಾಗಿ ಉಳಿದ ಶಾಸಕರಿಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಶಾಸಕರು ಭಾರಿ ನಿಷ್ಠೆಯಿಂದ ನಮ್ಮ ಪಕ್ಷದಲ್ಲಿ ಇರೋದನ್ನು ಎಲ್ಲರೂ ಗಮನಿಸಿದ್ದೇವೆ. ಈಗೇನು ಶಾಸಕರದಾರ ಇವ್ರನ್ನ ಖರೀದಿ ಮಾಡಬೇಕು ಅಂಥೇಳಿ, ಪಕ್ಷ ಬಿಡಿಸ್ಬೇಕು ಅಂಥೇಳಿ BJPಯವರು ಕೋಟಿಗಟ್ಟಲೆ ಹಣ ತೊಗೊಂಡು ಅವ್ರ ಮನೆಗೆ ಹೋಗಿ ಅವ್ರನ್ನ ಮುಂಬೈ ಕರ್ಕೊಂಡು ಹೋಗ್ತೀವಿ, ಹೈದ್ರಾಬಾದ್ ಕರ್ಕೊಂಡು ಹೋಗ್ತೀವಿ, ಅಲ್ಲಿ ಕರ್ಕೊಂಡು ಹೋಗ್ತೀವಿ, ಇಲ್ಲಿ ಕರ್ಕೊಂಡು ಹೋಗ್ತೀವಿ, ಗೋವಾಕ್ಕೆ ಕರ್ಕೊಂಡು ಹೋಗ್ತೀವಿ ಅಂಥೇಳಿ ಅವೆಲ್ಲ ಒತ್ತಡಗಳ ಹಿನ್ನೆಲೆಯೊಳಗೂ ಸಹಿತ ಪಕ್ಷಕ್ಕೆ ನಿಷ್ಠರಾಗಿ ನಿಂತಿರ್ತಕ್ಕಂಥ ಶಾಸಕರುಗಳೇನಿದ್ದಾರೆ ಅವ್ರಿಗೆ ಸಹಜವಾಗಿ ಟಿಕೆಟ್ ಕೊಡ್ತಕ್ಕಂಥದ್ದನ್ನು ಪಕ್ಷ ಪರಿಗಣಿಸಿ. ಲಿಂಗಾಯತ ಸಮುದಾಯದ ಬಗ್ಗೆ ಸಿಟಿ ರವಿ ನೀಡಿದ್ದಾರೆ ಎನ್ನಲಾದ ಹೇಳಿಕೆಗೆ BSY ಖಂಡನೆ ವ್ಯಕ್ತಪಡಿಸಿದ್ದಾರೆ. ಅದೇ ವಿಚಾರದ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿರೋ ಛಲವಾದಿ ನಾರಾಯಣಸ್ವಾಮಿ, ಕಿಚನ್ ಹೇಳಿಕೆಗೂ ಲಿಂಗಾಯತ ವಿಚಾರಕ್ಕೂ ಸಂಬಂಧ ಇಲ್ಲ. JDS ಹಾಗೂ ಕಾಂಗ್ರೆಸ್ ಪಾರ್ಟಿಗಳಲ್ಲಿ ಕಿಚನ್ನಲ್ಲಿ ಟಿಕೆಟ್ ಫೈನಲ್ ಆಗುತ್ತೆ ಅಂತಷ್ಟೇ ಸಿಟಿ ರವಿ ಹೇಳಿದ್ದಾರೆ ಅಂತ ಹೇಳಿದರು. ಸಿಟಿ ರವಿಯವರು ಲಿಂಗಾಯತ ಅಥವಾ ವೀರಶೈವ ಸಮುದಾಯದ ವಿರುದ್ಧವಾಗಿ ಮಾತಾಡಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ನ ಕೆಲವು ಮುಖಂಡರುಗಳು ಹೇಳಿಕೆ ಕೊಟ್ಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಬಹಳಷ್ಟು ಅದನ್ನ ಪ್ರಚಾರ ಮಾಡುತ್ತಿದ್ದಾರೆ. ಲಿಂಗಾಯತ ಸಮುದಾಯ ನನ್ನ ಮನೆ ಮಗನ ತರಹ ನೋಡಿದೆ, ಅದರಲ್ಲಿ ಕಾಂಗ್ರೆಸ್ ಹುಳಿ ಹಿಂಡೋ ಕೆಲಸ ಆಗ್ತಾ ಇದೆ ಅಂತ ಸಿಟಿ ರವಿ ಕಿಡಿಕಾರಿದ್ದಾರೆ. ಅದಕ್ಕೆ ಏನಾದ್ರು ಅಪ್ಪ ಅಮ್ಮ ಇರಬೇಕು. ಈಗ ನಾನು ಏನಾದ್ರು ಹೇಳಿದ್ರೆ ಎಲ್ಲಿ ಹೇಳಿದೆ, ಯಾವಾಗ ಹೇಳಿದೆ, ಯಾರನ್ನು ಉದ್ದೇಶಿಸಿ ಹೇಳಿದೆ ಅನ್ನೋದು ಯಾವ್ದಾದ್ರು ಒಂದು ಕ್ಲಿಪ್ಪಿಂಗೋ ವರದಿಯೋ ಏನಾಗಿರ್ಬೇಕು. ಇದು ಕಾಂಗ್ರೆಸ್ನ ಫೇಕ್ ಫ್ಯಾಕ್ಟ್ರಿಯಿಂದ ತಯಾರು ಮಾಡಿರುವಂಥ ಟೂಲ್ ಕಿಟ್ ರಾಜಕಾರಣದ ಒಂದು ಭಾಗ. ಆ ಟೂಲ್ ಕಿಟ್ ಉರಿಗೌಡ ನಂಜೇಗೌಡ ಚಿತ್ರ ಮಾಡಲು ಸಚಿವ ಮುನಿರತ್ನ ಮುಂದಾಗಿದ್ದಾರೆ. ಇದಕ್ಕೆ ಮಾಜಿ ಸಿಎಂ HD ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಬಿಜೆಪಿಯವರು ಯಾರನ್ನ ಬೇಕಾದ್ರೂ ಕೂಡ ವಿಲನ್ ಮಾಡ್ತಾರೆ, ಯಾರನ್ನ ಬೇಕಾದ್ರೂ ಕೂಡ ಸೃಷ್ಟಿ ಮಾಡ್ತಾರೆ. ಬಿಜೆಪಿಯವರ ಹುಟ್ಟು ಗುಣವೇ ಸಮಾಜ ಒಡೆಯುವ ಕೆಲಸ ಅಂತ ಕಿಡಿಕಾರಿದ್ದಾರೆ. ಬಿಜೆಪಿಯವರು ಯಾರನ್ನ ಬೇಕಾದರೂ ವಿಲನ್ ಮಾಡ್ತಾರೆ, ಯಾರನ್ನ ಬೇಕಾದ್ರೂ ಸೃಷ್ಟಿ ಮಾಡ್ತಾರೆ. ಬಿಜೆಪಿಯವರ ಹುಟ್ಟು ಗುಣವೇ ಸಮಾಜ ಒಡೆಯತಕ್ಕಂಥ ಕೆಲಸ. ಸಮಾಜದಲ್ಲಿ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿಗಳನ್ನು ಅವರೇ ಸೃಷ್ಟಿ ಮಾಡಿ ಸಮಾಜದ ರಾವಣ ವೃತ್ತಿಯನ್ನ ಯಾರು ಮಾಡಿರ್ತಾರೆ ಅವ್ರನ್ನ ಹೀರೋ ಮಾಡಿ, ರಾಮನ್ ಮಾಡಿ ಇವತ್ತು ಅವರ ಜೀವನ ಮಾಡ್ತಾ ಇರ್ತಕ್ಕಂಥವ್ರು. ಇವರಿಗೆ ಯಡಿಯೂರಪ್ಪ 80ನೇ ಹುಟ್ಟುಹಬ್ಬದ ಅಂಗವಾಗಿ ರಿಯಾಯಿತಿ ದರದಲ್ಲಿ 80 ರೈತರಿಗೆ ಟ್ರ್ಯಾಕ್ಟರ್ ಉಡುಗೊರೆ ನೀಡಲಾಗಿದೆ.
ಬಿಎಸ್ವೈ ಆಪ್ತ ಕೆಆರ್ಐಡಿಎಲ್ ಅಧ್ಯಕ್ಷ ರುದ್ರೇಶ್ ಚಾಮರಾಜನಗರ ರೈತರಿಗೆ ಕೊಡುಗೆ ನೀಡಲಿದ್ದಾರೆ. 80 ಟ್ರ್ಯಾಕ್ಟರ್ ಜೊತೆಗೆ ವೈಯಕ್ತಿಕವಾಗಿ ತಲಾ 2 ಲಕ್ಷ ಸಹಾಯಧನ ನೀಡಲಿದ್ದಾರೆ. ಸಚಿವ ಸೋಮಣ್ಣ, ನಾನು ಚಾಮರಾಜನಗರ ಜಿಲ್ಲೆಯವರು, ಪಕ್ಷ ನನಗೆ ಟಿಕೆಟ್ ಕೊಡುತ್ತೆ ಅಂತ ಎಲ್ಲೂ ಸಹ ನಾನು ಹೇಳಿಲ್ಲ ಅಂತ ಬಿಎಸ್ವೈ ಆಪ್ತ ರುದ್ರೇಶ್ ಹೇಳಿದ್ದಾರೆ. ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಗಡಿ ಜಿಲ್ಲೆಯಲ್ಲಿ ಬಿಜೆಪಿಗೆ ಬಂಡಾಯದ ಬಿಸಿ ಎದುರಾಗಿದೆ. ಗುಂಡ್ಲುಪೇಟೆ ಕ್ಷೇತ್ರದ ಬಿಜೆಪಿಯಲ್ಲಿ ಬಂಡಾಯ ಶುರುವಾಗಿದೆ. ಬಿಜೆಪಿ ಶಾಸಕ ಸಿಎಸ್ ನಿರಂಜನ್ ಕುಮಾರ್ಗೆ ಸೆಡ್ಡು ಹೊಡೆಯಲು ಚಾಮುಲ್ ನಿರ್ದೇಶಕ ಎಂಪಿ ಸುನಿಲ್ ಮುಂದಾಗಿದ್ದಾರೆ. ಬಿಎಸ್ವೈ ಆಪ್ತ ಹಾಲಿ ಶಾಸಕ ನಿರಂಜನ್ ಕುಮಾರ್ಗೆ ಟಿಕೆಟ್ ಸಿಗುವುದು ಬಹುತೇಕ ಖಚಿತವಾಗಿದ್ರು ತನಗೆ ಟಿಕೆಟ್ ಬೇಕು ಅಂತ ಎಂಪಿ ಸುನಿಲ್ ಪಟ್ಟಣ ಹಿಡಿದಿದ್ದಾರೆ. 2023ನೇ ಸಾರ್ವತ್ರಿಕ ಚುನಾವಣೆಯಲ್ಲಿ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದಿಂದ ನಾವು ಬಿಜೆಪಿಯಿಂದನೇ ಈಗಾಗಲೇ ಟಿಕೆಟನ್ನು ಕೇಳಿದ್ದು. ಇನ್ನೂ ಅದು ಕನ್ಫರ್ಮ್ ಆಗಿಲ್ಲ ಯಾರಿಗೂ. ಕೆಲವೇ ಮುಖಂಡರು ಇಂಥವ್ರನ್ನ ಗೆಲ್ಲಿಸಿ ಅಂತ ಹೇಳಿದ್ದಾರೆ ಹೊರತು ಇಂಥವ್ರಿಗೆ ಬಿ ಫಾರಮ್ ಅಥವಾ ಟಿಕೆಟ್ ಅಂತ ಪಕ್ಷದ ಹೈಕಮಾಂಡಿನ ತೀರ್ಮಾನ ಆಗಿಲ್ಲ. ಅದರಿಂದ ನಾವು ಅದರ ಆಶಾವಾದಿಯಾಗಿ ಇದ್ದೀವಿ. ಮೊನ್ನೆ ಕೂಡ ಒಂದು ಸಭೆಯನ್ನು ಕರೆದು ಮುಂದಿನ ಬಾರಿ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಮದರಸಾ ಸಂಪೂರ್ಣ ಬಂದ್ ಮಾಡ್ತೇವೆ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಗುಡುಗಿದ್ದಾರೆ. ಬೆಳಗಾವಿಯಲ್ಲಿ ಶಿವಚರಿತ್ರೆ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ಮುಂದಿನ ಬಾರಿ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಅಸ್ಸಾಂ ಸಿಎಂ ಹೇಮಂತ್ ಬಿಸ್ವಾ ಶರ್ಮಾ ರೀತಿ ಕರ್ನಾಟಕದಲ್ಲಿ ಮದರಸಾ ಬಂದ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಇವತ್ತು ನಾವು ಬಸನಗೌಡ ಪಾಟೀಲಕ್ಕೆ ಉಳಿಬೇಕಾದ್ರೆ ಕಾರಣ ಛತ್ರಪತಿ ಶಿವಾಜಿ ಮಹಾರಾಜ್. ಇಲ್ಲಕಂದ್ರೆ ಏನಾಗ್ತಿದ್ವಿ, ಬಶೀರ್ ಅಹಮದ್ ಪಟೇಲ್ ಆಗ್ತಿದ್ವಿ. ಅಭಯ್ ಪಾಟೀಲ್ ಏನಾಗ್ತಿದ್ರು, ಅಜರುದ್ದೀನ್ ಪಟೇಲ್ ಆಗ್ತಿದ್ರು. ಮುಂದಿನ ಸಲ ನಮ್ಮ ಸರ್ಕಾರ ಕರ್ನಾಟಕದಲ್ಲಿ ಬಂದ್ರೆ ಹೆಂಗೆ ಹೇಮಂತ್ ಬಿಸ್ವಾ ಶರ್ಮಾಜಿಯವ್ರು ಹೆಂಗೆ ಎಲ್ಲ ಮದ್ರಸಾ ಏನು ಬಂದ್ ಮಾಡ್ಯಾರ, ಕರ್ನಾಟಕದಲ್ಲಿ ಕಂಪ್ಲೀಟ್ ಮದ್ರಸಾಗಳನ್ನು ಬಂದ್ ಮಾಡ್ತೀವಿ ಅನ್ನೋ ಮಾತನ್ನು ನಾವು ಹೇಳಬೇಕು. ಬೆಂಗಳೂರು ಕರಗವನ್ನ ನಾಟಕ ಎಂದು ಹೇಳಿ ಟೀಕೆಗೆ ಗುರಿಯಾಗಿದ್ದ ಶಾಂತಿನಗರ ಕಾಂಗ್ರೆಸ್ ಎನ್ಎ ಹ್ಯಾರಿಸ್ ಮತ್ತೊಮ್ಮೆ ಕ್ಷಮೆಯನ್ನ ಕೇಳಿದ್ದಾರೆ. ಕಾಂಗ್ರೆಸ್ನ ಕಾರ್ಯಕ್ರಮದಲ್ಲಿ ಬಿಜೆಪಿಯನ್ನ ಟೀಕೆ ಮಾಡುವ ಭರದಲ್ಲಿ ಬೆಂಗಳೂರು ಕರಗವನ್ನ ನಾಟಕ ಅಂತ ಹೇಳಿದ್ರು. ಇದರಿಂದ ಆಕ್ರೋಶಗಳ ಕೂಡ ವ್ಯಕ್ತವಾಗ್ತಾ ಇದ್ದಂತೆ ಸಾಮಾಜಿಕ ಜಾಲತಾಣಗಳ ಮೂಲಕ ಕ್ಷಮೆಯನ್ನ ಕೋರಿದ್ರು. ಆದರೂ ಕೂಡ ಸುಮ್ಮನಾಗದ ತಿಗಳ ಸಮಾಜದ ಮುಖಂಡರು ಸಾಮಾಜಿಕ ಜಾಲತಾಣದಲ್ಲಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇವತ್ತು ನೇರವಾಗಿ ತಿಗಳಪೇಟೆಯಲ್ಲಿರುವಂತಹ ವಿಶ್ವವಿಖ್ಯಾತ ಬೆಂಗಳೂರು ಕರಗ ಶಕ್ತೋತ್ಸವದ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿಯನ್ನ ಕೊಟ್ಟು ಕ್ಷಮೆಯಾಚಿಸಿದ್ದಾರೆ. ಶಿವಮೊಗ್ಗದ ಶಿಕಾರಿಪುರದಲ್ಲಿ ನೂತನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣವನ್ನ ಮಾಜಿ ಸಿಎಂ ಬಿಎಸ್ವೈ ಉದ್ಘಾಟಿಸಿದ್ದಾರೆ. ಈ ನಿಲ್ದಾಣಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹೆಸರಿಡಲಾಗಿದೆ. ಈ ವೇಳೆ ಸಂಸದ ಬಿವೈ ರಾಘವೇಂದ್ರ ಕಾರ್ಯಕರ್ತರಲ್ಲಿ ಸಂಗೊಳ್ಳಿ ರಾಯಣ್ಣ ಪರ ಘೋಷಣೆ ಕೂಗುವಂತೆ ಹೇಳಿದರು. ರಾಯಣ್ಣ ಹೆಸರಲ್ಲಿ ಘೋಷಣೆ ಕೂಗ್ರೋ, ಅದನ್ನು ಹೇಳ್ಕೊಡ್ಬೇಕಾ ಅಂತ ಕಾರ್ಯಕರ್ತರಿಗೆ ಗರಂ ಆಗಿ ಹೇಳಿದರು. 4 ಕೋಟಿ ಖರ್ಚು ಮಾಡಿ ಬಸ್ ನಿಲ್ದಾಣವನ್ನ ನಿರ್ಮಿಸಿದ್ದೇವೆ, ರಾಯಣ್ಣ ಹೆಸರಿಟ್ಟಿದ್ದೀವಿ, ಘೋಷಣೆ ಕೂಗಿ ಅಂತ ರಾಘವೇಂದ್ರ ಹೇಳಿದರು. ಇನ್ನು ಮಾಜಿ ಸಿಎಂ ಯಡಿಯೂರಪ್ಪ ಬಸ್ ನಿಲ್ದಾಣ ಉದ್ಘಾಟಿಸಿದ ಬಳಿಕ ಮಹಿಳೆಯ ಬಳಿ ಬಿಎಸ್ವೈ ತೆರಳಿದ್ರು. ಈ ವೇಳೆ ನೆಕ್ಲೆಸ್ ತೋರಿಸಿ ಬಿಎಸ್ವೈ ತಮಾಷೆ ಮಾಡಿದ್ರು. ಕರುನಾಡಿನಲ್ಲಿ ಮತ್ತೆ ಕಮಲ ಅರಳಿಸಲು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಗೆ ಆಗಮಿಸಿದ್ದಾರೆ. ಚಳ್ಳಕೆರೆ ಮತ್ತು ಮೊಳಕಾಲ್ಮೂರು ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ನಡ್ಡಾ ಭಾಗವಹಿಸಿದ್ದಾರೆ. ನಡ್ಡಾಗೆ ಆಂಧ್ರಪ್ರದೇಶದ ಬಿಜೆಪಿ ರಾಜ್ಯಾಧ್ಯಕ್ಷ ಸೋಮು ವೀರರಾಜು, ಸಾರಿಗೆ ಸಚಿವ ಬಿ ಶ್ರೀರಾಮುಲು ಸಾಥ್ ಕೊಟ್ಟಿದ್ದಾರೆ. ಶಿವಮೊಗ್ಗದ ಶಿಕಾರಿಪುರದ ಶಿರಾಳಕೊಪ್ಪದಲ್ಲಿರೋ ಶಿವಶರಣೆ ಅಕ್ಕ ಮಹಾದೇವಿಯ 65 ಅಡಿ ಎತ್ತರದ ಪುತ್ಥಳಿಯನ್ನ ಸಿಎಂ ಬೊಮ್ಮಾಯಿ ಲೋಕಾರ್ಪಣೆಗೊಳಿಸಿದ್ರು. ಬಳಿಕ ಮಾತನಾಡಿದ ಸಿಎಂ ಯಡಿಯೂರಪ್ಪನವರನ್ನು ಹಾಡಿ ಹೊಗಳಿದ್ರು. ಕರ್ನಾಟಕ ಕಂಡ ಅಪರೂಪದ ಕಣ್ಮಣಿ ಯಡಿಯೂರಪ್ಪ, ಶಿಕಾರಿಪುರ ಇಡೀ ಶರಣಕುಲಕ್ಕೆ ಜನ್ಮ ಕೊಟ್ಟ ಪುಣ್ಯ ಭೂಮಿ. ಧೈರ್ಯವೇ ಸಾಧನೆಗೆ ಮೂಲ, ಅದನ್ನ ಯಡಿಯೂರಪ್ಪ ಮಾಡಿ ತೋರಿಸಿದ್ದಾರೆ ಅಂತ ಹೇಳಿದ್ರು. ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಸೈಕಲನ್ನು ಕೊಟ್ಟು, ಹೆಣ್ಣು ಮಕ್ಕಳಿಗೆ ಭಾಗ್ಯಲಕ್ಷ್ಮಿಯನ್ನು ಕೊಟ್ಟು ಒಂದು ದೊಡ್ಡ ಸಾಮಾಜಿಕ ಬದಲಾವಣೆಯನ್ನು ತಂದ ಸಮಾಜದ ಪರಿವರ್ತಕ ನಿಮ್ಮ ಶಿಕಾರಿಪುರದ ನಾಯಕ. ಈ ಪುಣ್ಯ ಭೂಮಿಯಲ್ಲಿ ಸೇವೆ ಮಾಡುವಂಥ ಒಬ್ಬ ಸೇವಕ, ನಮ್ಮೆಲ್ಲರ ನೆಚ್ಚಿನ ಮಹಾನ್ ನಾಯಕ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬ್ರೆ. ಇಡೀ ಶರಣ ಕುಲವನ್ನೇ ಜನ್ಮ ಕೊಟ್ಟಿರುವಂಥ ಶಿಕಾರಿಪುರದಿಂದ ಬಸವ ಕಲ್ಯಾಣವರೆಗೂ
ಕೋಲಾರ ಜಿಲ್ಲೆಯ ಬೇತಮಂಗಲ ಪೊಲೀಸ್ ಠಾಣೆ ಎದುರು ಕೆಜಿಎಫ್ ಕಾಂಗ್ರೆಸ್ ಶಾಸಕಿ ರೂಪಾ ಶಶಿಧರ್ ಪ್ರತಿಭಟನೆಯನ್ನ ನಡೆಸಿದರು. ರಾಜಕೀಯ ಉದ್ದೇಶದಿಂದ ಶಾಸಕಿಗೆ ಸಂಬಂಧಿಸಿದ ದಿನಸಿ ಗೋದಾಮು ಮೇಲೆ ಅಧಿಕಾರಿಗಳ ಮೇಲಿಂದ ದಾಳಿ ಮಾಡ್ತಿದ್ದಾರೆ. ಇದನ್ನ ಖಂಡಿಸಿ ಶಾಸಕಿ ಹಾಗೂ ನೂರಾರು ಬೆಂಬಲಿಗರು ಠಾಣೆ ಎದುರು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನ ಹೊರಹಾಕಿದರು. ಬೆಳಗಾವಿ ಜಿಲ್ಲಾಡಳಿತ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಆಪ್ತ ಸೇರಿದಂತೆ ಇಬ್ಬರ ವಿರುದ್ಧ ಎಫ್ಐಆರ್ ದಾಖಲಿಸಿದೆ. ಮಾರ್ಚ್ 15ರಂದು ಬೆಳಗಾವಿಯ ಸಂತಿ ಬಸ್ತವಾಡ ಗ್ರಾಮದಲ್ಲಿ ಬಾಡೂಟ ಆಯೋಜಿಸಿತ್ತು. ಆದರೆ ಜಿಲ್ಲಾಡಳಿತ ಬಾಡೂಟ ಆಯೋಜನೆ ಗಿಫ್ಟ್ ನೀಡದಂತೆ ಆದೇಶ ಹೊರಡಿಸಿತ್ತು. ನೀತಿ ಸಂಹಿತೆ ಉಲ್ಲಂಘನೆ ಅಡಿಯಲ್ಲಿ ಆಯೋಜಕ ನಾಗೇಂದ್ರ ನಾಯಕ್, ನಾಗೇಶ್ ಮನ್ನೋಳ್ಕರ್ ವಿರುದ್ಧವೂ ಎಫ್ಐಆರ್ ಪ್ರಕರಣ ದಾಖಲಿಸಲಾಗಿದೆ. ದೇಶದ ಪ್ರಜಾಪ್ರಭುತ್ವ ಟೀಕಿಸಿರುವುದಕ್ಕಾಗಿ ಕ್ಷಮೆ ಯಾಚಿಸಬೇಕು ಅಂತ ಬಿಜೆಪಿ ಬಿಗುಪಟ್ಟು ಹಿಡಿದಿದೆ. ಇದರ ನಡುವೆಯೂ ಕೂಡ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಲೋಕಸಭೆಯ ಕಲಾಪಕ್ಕೆ ಹಾಜರಾದರು. ಆದರೆ ಕಲಾಪ ನಡೆಯದೆ ಅವರಿಗೆ ಮಾತನಾಡುವ ಅವಕಾಶ ಕೂಡ ಸಿಗಲಿಲ್ಲ. ರಾಹುಲ್ ಕ್ಷಮೆ ಕೇಳಬೇಕು ಅಂತ ಬಿಜೆಪಿ ಮುಂದುವರಿಸಿದ ಪ್ರತಿಭಟನೆಗೆ ಪ್ರತಿಯಾಗಿ ಅದಾನಿ ವಿಷಯ ಜೆಪಿಸಿ ತನಿಖೆಗೆ ಒತ್ತಾಯಿಸಿ ವಿರೋಧ ಪಕ್ಷಗಳು ಸಂಸತ್ತಿನ ಸುತ್ತ ಮಾನವ ಸರಪಳಿ ರಚಿಸಿ ಪ್ರತಿಭಟಿಸಿದರು. ಇದರಿಂದ ಸಂಸತ್ತಿನ ಉಭಯ ಸದನಗಳಲ್ಲಿ ಸತತ 4ನೇ ದಿನವೂ ಕೂಡ ಕಲಾಪ ಬಲಿಯಾಗಿದೆ. ಬೈಕ್ ಡಿಕ್ಕಿ ಹೊಡೆಯೋದನ್ನು ತಪ್ಪಿಸಲು ಹೋಗಿ ಲಾರಿ ಪಲ್ಟಿಯಾದ ಘಟನೆ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಕಳ್ಳಂಬೆಳ್ಳ ಬಳಿಯ ಕಡಬಿಗೆರೆ ಮೇಲು ಸೇತುವೆಯ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಘಟನೆ ನಡೆದಿದೆ. ಘಟನೆಯಿಂದಾಗಿ ಲಾರಿ ಸಂಪೂರ್ಣ ಬೆಂಕಿಗಾಹುತಿಯಾಗಿದೆ. ಗೂಡ್ಸ್ ಲಾರಿ ಪಲ್ಟಿಯಾಗಿ ಬೆಂಕಿ ಆವರಿಸುವ ಸಾಧ್ಯತೆ ಇದ್ದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳ್ಳಂಬೆಳ್ಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಳೆದ ಬಾರಿ ರಾಜಕೀಯ ಪ್ರಬದ್ಧತೆಯ ಕೊರತೆಯಿಂದ ಕಾಂಗ್ರೆಸ್ ಪಕ್ಷವನ್ನ ನಂಬಿ ಸೋತಿದ್ದೇವೆ. ಈ ಬಾರಿ ಅಂತಹ ಮಹಾ ತಪ್ಪು ಮಾಡುವುದಿಲ್ಲ. 2023ರ ವಿಧಾನಸಭಾ ಚುನಾವಣಾ ಕಣದಿಂದ ಹಿಂದಕ್ಕೆ ಸರಿಯುವ ಪ್ರಶ್ನೆಯೇ ಇಲ್ಲ ಅಂತ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಎಸ್ಡಿಪಿಐ ಅಭ್ಯರ್ಥಿ ಇಲಿಯಾಸ್ ತುಂಬೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಳೆದ ಬಾರಿ ಕಾಂಗ್ರೆಸ್ ಹಿರಿಯ ಪ್ರಭಾವಿ ನಾಯಕರ ವಿನಂತಿಯಂತೆ 2 ಷರತ್ತಿನ ಮೇಲೆ ಒಪ್ಪಂದವಾಗಿತ್ತು. 3 ಕ್ಷೇತ್ರದಲ್ಲಿ ಮಾತ್ರ ಎಸ್ಡಿಪಿಐ ಸ್ಪರ್ಧೆ ಮಾಡಿ ಉಳಿದ ಎಲ್ಲಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಸಹಕಾರ ನೀಡುವ ಒಪ್ಪಂದವಾಗಿತ್ತು. ಆದರೆ ಚುನಾವಣೆಯ ಸಂದರ್ಭದಲ್ಲಿ ಅವರು ಮಾತನ್ನ ಪಾಲಿಸಲಿಲ್ಲ. ಅದೇ ನಾಯಕನ ಸೂಚನೆಯ ಗೇಮ್ ಪ್ಲಾನ್ನಂತೆ ಕಾಂಗ್ರೆಸ್ಸಿಗರು ಬಿಜೆಪಿಗೆ ಸೇರಿ ಬಿಜೆಪಿ ಅಧಿಕಾರಕ್ಕೆ ಬರುವಂತಾಯಿತು ಅಂತ ಆರೋಪಿಸಿದರು. ಇಲಿಯಾಸ್ ಹೇಳಿಕೆ ವಿಡಿಯೋವನ್ನ ಬಿಜೆಪಿ ಹಂಚಿಕೊಂಡಿದ್ದು ಕಾಂಗ್ರೆಸ್ ಎಸ್ಡಿಪಿಐ ಒಂದೇ ನಾಣ್ಯದ 2 ಮುಖ ಅಂತ ಕಿಡಿಕಾರಿದೆ. ಆಜಾನ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಪುತ್ತೂರಿನ ಅಮರ್ ಜವಾನ್ ಜ್ಯೋತಿ ಬಳಿ ಎಸ್ಡಿಪಿಐ ವತಿಯಿಂದ ಪ್ರತಿಭಟನೆ ನಡೆಸಿತು. ಅಲ್ಲದೆ ಈಶ್ವರಪ್ಪ ವಿರುದ್ಧ ಸೊಮೋಟೋ ಕೇಸ್ ದಾಖಲಿಸುವಂತೆ ಆಗ್ರಹಿಸಿದರು. ಇದು ಅಬಕಾರಿ ಇಲಾಖೆಯ ತಲೆ ತಗ್ಗಿಸುವಂತಹ ಸ್ಟೋರಿ. ಜಪ್ತಿ ಮಾಡಿದ ಮದ್ಯವನ್ನೇ ಅಧಿಕಾರಿಗಳು ಎಗರಿಸಿದ್ದಾರೆ. ಈ ಘಟನೆ ಬೆಳಗಾವಿ ಜಿಲ್ಲೆಯ ಅಬಕಾರಿ ಇಲಾಖೆಯಲ್ಲಿ ನಡೆದಿದೆ. ಮಾರ್ಚ್ 7ರಂದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಮೋದೆಕೊಪ್ಪ ಗ್ರಾಮದ ಬಳಿ ಅಕ್ರಮವಾಗಿ ಸಾಗಿಸ್ತಾ ಇದ್ದ 452 ಮದ್ಯ ಬಾಕ್ಸ್ಗಳನ್ನು ಜಪ್ತಿ ಮಾಡಿತ್ತು. ಇದರಲ್ಲಿ ಅಧಿಕಾರಿಗಳೇ 301 ಬಾಕ್ಸ್ಗಳನ್ನು ಕದ್ದಿದ್ದಾರೆ. ಕೇಸ್ ದಾಖಲಿಸಿ 5 ಸಿಬ್ಬಂದಿಯನ್ನು ಅಮಾನತುಗೊಳಿಸಿ ಅಬಕಾರಿ ಡಿಸಿ ಆದೇಶವನ್ನು ಹೊರಡಿಸಿದ್ದಾರೆ. ಬೆಂಗಳೂರು ಹೊರವಲಯ ದೇವನಹಳ್ಳಿಯ ರಾಷ್ಟ್ರೀಯ ಹೆದ್ದಾರಿ 7ರ ಚಿಕ್ಕಸಣ್ಣೆ ಗೇಟ್ ಬಳಿ ಜಲ್ಲಿ ತುಂಬಿಕೊಂಡು ಹೋಗ್ತಾ ಇದ್ದ ಟಿಪ್ಪರ್ ಪಲ್ಟಿಯಾಗಿದೆ. ಅಪಘಾತದಲ್ಲಿ ಯಾವುದೇ ಸಾವು ಸಂಭವಿಸಿಲ್ಲ. ಟೆಸ್ಟ್ ಡ್ರೈವ್ ನೆಪದಲ್ಲಿ ಬೈಕ್ ಕದ್ದು ಎಸ್ಕೇಪ್ ಆಗಿರುವ ಘಟನೆ ಬೆಂಗಳೂರಿನ ಹೊಸಕೋಟೆಯಲ್ಲಿ ನಡೆದಿದೆ. ಕಳ್ಳನ ಕೃತ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ತಮಿಳುನಾಡಿನಲ್ಲಿ ರೈತರು ಸಿಡಿದೆದ್ದಿದ್ದಾರೆ. ರಸ್ತೆಗೆ ಹಾಲನ್ನ ಚೆಲ್ಲಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪ್ರತಿ ಲೀಟರ್ ಹಾಲಿಗೆ ಪ್ರೋತ್ಸಾಹ ಧನ ನೀಡುವಂತೆ ಒತ್ತಾಯಿಸಿದ್ದಾರೆ. ಕಾರ್ನ ಟಾಪ್ ಮೇಲೆ ಕುಳಿತು ಹುಟ್ಟುಹಬ್ಬ ಆಚರಣೆ ಮಾಡಿದ ವ್ಯಕ್ತಿಯನ್ನ ದೆಹಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಭೂಕಂಪಕ್ಕೆ ನಲುಗಿ ಹೋಗಿದ್ದ ಟರ್ಕಿಯಲ್ಲಿ ಈಗ ಜಲಾಸುರ ಅಟ್ಟಹಾಸ ಮೆರಿತಾ ಇದ್ದಾನೆ. ಟರ್ಕಿಯಲ್ಲಿ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಯಿಂದ ಜಲಪ್ರಳಯವೇ ಸೃಷ್ಟಿಯಾಗಿದೆ. ಪ್ರವಾಹದಲ್ಲಿ ಕೊಚ್ಚಿ ಹೋಗ್ತಾ ಇದ್ದ ತಾಯಿ ಮಗುವನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಪುನೀತ್ ರಾಜ್ಕುಮಾರ್ ಜನ್ಮದಿನ ಹಿನ್ನೆಲೆ ಬೆಂಗಳೂರಿನ ಕಂಠೀರವ ಸ್ಟುಡಿಯೋ ಬಳಿ ಅಪ್ಪು ಅಭಿಮಾನಿಗಳ ಸಾಗರವೇ ಹರಿದಿದೆ. ಸರತಿ ಸಾಲಿನಲ್ಲಿ ನಿಂತು ಅಭಿಮಾನಿಗಳು ಅಪ್ಪು ಸಮಾಧಿ ದರ್ಶನ ಪಡೆದರು. ಇನ್ನು ಡಾಕ್ಟರ್ ರಾಜ್ ಕುಟುಂಬ ಸಹ ಅಪ್ಪು ಸಮಾಧಿಗೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು. ಈ ವೇಳೆ ಅಪ್ಪು ನೆನೆದು ಪೂರ್ಣಿಮಾ ಕಣ್ಣೀರು ಹಾಕಿದರು.
ಇನ್ನು ಅಭಿಮಾನಿ ಕೈಯಲ್ಲಿ ಅರಳಿದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಪ್ಪು ಮೇಣದ ಪ್ರತಿಮೆ ಅರಳಿದೆ. 9 ಲಕ್ಷ ವೆಚ್ಚದಲ್ಲಿ 4 ಅಡಿ ಎತ್ತರದ ಅಪ್ಪು ಮೇಣದ ಪ್ರತಿಮೆಯನ್ನ ಅಭಿಮಾನಿ ಅದ್ವಿಕ್ ಕೈಚಳಕದಲ್ಲಿ ಅರಳಿದೆ. ಕಿಚ್ಚ ಸುದೀಪ್ ನೇತೃತ್ವದ ಕರ್ನಾಟಕ ಬುಲ್ಡೋಜರ್ಸ್ ತಂಡ ಅಪ್ಪು ಹುಟ್ಟುಹಬ್ಬಕ್ಕೆ ವಿಶ್ ಮಾಡಿದೆ. ಸೂರ್ಯನೊಬ್ಬ, ಚಂದ್ರನೊಬ್ಬ, ರಾಜನೊಬ್ಬನೇ. ಆರ್ ಚಂದ್ರು ನಿರ್ಮಾಣ ನಿರ್ದೇಶನ ಕಬ್ಜಾ ಸಿನಿಮಾ ವಿಶ್ವದಾದ್ಯಂತ ರಿಲೀಸ್ ಆಗಿದೆ. ರಿಯಲ್ ಸ್ಟಾರ್ ಉಪೇಂದ್ರ, ಕಿಚ್ಚ ಸುದೀಪ್, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಕಬ್ಜಾ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಕಬ್ಜಾ 5 ಭಾಷೆಗಳಲ್ಲಿ 4,000ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಅಬ್ಬರಿಸುತ್ತಿದೆ. ಕಾರು ಅಪಘಾತದಲ್ಲಿ ಗಾಯಗೊಂಡಿದ್ದ ಭಾರತ ಕ್ರಿಕೆಟ್ ತಂಡದ ಆಟಗಾರ ರಿಷಬ್ ಪಂತ್ ಸದ್ಯ ಚೇತರಿಸಿಕೊಳ್ಳುತ್ತಿದ್ದಾರೆ. ಈ ನಡುವೆ ಟೀಮ್ ಇಂಡಿಯಾ ಮಾಜಿ ಕ್ರಿಕೆಟ್ ಯುವರಾಜ್ ಸಿಂಗ್ ಪಂತ್ ಅವರನ್ನ ಭೇಟಿಯಾಗಿದ್ದು ಅವರಿಗೆ ಧೈರ್ಯ ತುಂಬಿದ್ದಾರೆ. ಎಲೆಕ್ಷನ್ ಬೆಂಚ್